ಕಳೆದ ಬಹುತೇಕ 3-4 ದಿನಗಳಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಅಪವಿತ್ರವಾಗಿದೆ ಅನ್ನೋ ಆರೋಪ. ಇನ್ಫ್ಯಾಕ್ಟ್ ಲ್ಯಾಬ್ ರಿಪೋರ್ಟ್ಗಳ ಮೂಲಕ ಇದು ಕೇವಲ ಆರೋಪ ಮಾತ್ರ ಅಲ್ಲ, ಹೀಗೊಂದು ಅಪಚಾರ ಆಗಿರೋದು ಸತ್ಯ ಅನ್ನೋ ವರದಿ ಕೂಡ ಬಹಿರಂಗ ಆಗಿದೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದನದ ಕೊಬ್ಬು, ಹಂದಿ ಕೊಬ್ಬು, ಹಾಗೆ ಇದರ ಜೊತೆಗೆ ಮೀನಿನ ಎಣ್ಣೆ, ಈ ರೀತಿಯಾದ ಪದಾರ್ಥಗಳನ್ನು ಬಳಸಿ ತಯಾರಾದ ಕಳಪೆ ಗುಣಮಟ್ಟದ ತುಪ್ಪದಿಂದ ಲಡ್ಡು ತಯಾರಿಕೆ ಮಾಡಲಾಗಿದೆ ಅನ್ನೋದು ಕೆಲ ಲ್ಯಾಬ್ಗಳು ಕೊಟ್ಟಿರುವ ರಿಪೋರ್ಟ್ನಲ್ಲೂ ಕೂಡ ಸಾಬೀತಾಗಿದೆ. ಹೀಗಾಗಿ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನ ಕೂಡ ಅಪವಿತ್ರವಾಗಿದೆ. ಹಾಗೆ ತಿಮ್ಮಪ್ಪನ ಪ್ರಸಾದವನ್ನು ತಿಂದ ಭಕ್ತರು ಕೂಡ, ಅದರಲ್ಲಿ ಕೋಟ್ಯಾಂತರ ಮಂದಿ ಭಕ್ತರಲ್ಲಿ ಎಷ್ಟು ಮಂದಿ ಸಸ್ಯಾಹಾರಿಗಳು, ಎಷ್ಟು ಮಂದಿ ಮಾಂಸಾಹಾರಿಗಳು, ಅದರ ಪ್ರಸಾದವನ್ನು ಎಲ್ಲರೂ ಕೂಡ ಅತ್ಯಂತ ಪವಿತ್ರ ಅಂತ ಪರಿಗಣಿಸಿ ಅದನ್ನು ಸ್ವೀಕಾರ ಮಾಡೋದ್ರಿಂದ ಅದರಲ್ಲಿ ಇಂಥ ಅಂಶಗಳಿದೆ ಅಂತ ಗೊತ್ತಾದ ಸಂದರ್ಭದಿಂದಲೂ ಕೂಡ ತಿಮ್ಮಪ್ಪನ ಭಕ್ತರಲ್ಲಿ ಒಂದು ರೀತಿಯ ಕಳವಳ, ಆತಂಕ, ಅಸಮಾಧಾನ ಇದೆಲ್ಲವೂ ಕೂಡ ಮನೆ ಮಾಡಿದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಟಿಟಿಡಿ ಇದೀಗ ಆಗಿರುವ ಪ್ರಮಾದವನ್ನು ಸರಿಪಡಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ಇಷ್ಟು ದಿನ ಆಗಿದ್ದಾಯ್ತು, ಇನ್ನು ಮೇಲಾದರೂ ತಿಮ್ಮಪ್ಪನ ಭಕ್ತರ ಧಾರ್ಮಿಕ ಭಾವನೆಗಳಿಗೆ, ನಂಬಿಕೆಗಳಿಗೆ ಧಕ್ಕೆ ಬಾರದೇ ಇರೋ ರೀತಿಯಲ್ಲಿ, ಹಾಗೆ ಈ ಪುಣ್ಯಕ್ಷೇತ್ರದ ಪಾವಿತ್ರ್ಯತೆಗೆ ಚ್ಯುತಿ ಬರದೇ ಇರೋ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿರ್ಧಾರವನ್ನು ಮಾಡ್ದ ಹಾಗೆ ಕಾಣ್ತಾ ಇದೆ. ಟಿಟಿಡಿಗೆ ಯಾವ ರೀತಿಯಾದ ಜ್ಞಾನೋದಯ ಆಗಿದೆ, ಯಾವ ರೀತಿಯಾಗಿ ಈ ಅಪವಿತ್ರಗೊಂಡಿರುವ ಸ್ಥಳ ಹಾಗೆ ಪ್ರಸಾದವನ್ನು ಪವಿತ್ರಗೊಳಿಸುವ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ, ಇದರೊಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪೂರಕ ಹಾಗೆ ಇಂಟ್ರೆಸ್ಟಿಂಗ್ ಅಂಶಗಳಿದೆ, ಪ್ರಸ್ತಾಪ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ವರದಿ ನಿಮ್ಮ ಮುಂದೆ. ತಿರುಪತಿ ಲಡ್ಡು ಕಲಬೆರಕೆ ಬಗ್ಗೆ ಸಿಡಿಮಿಡಿ, ಭಕ್ತರ ಆತಂಕ ನಿವಾರಣೆಗೆ ಮುಂದಾದ ಟಿಟಿಡಿ. ತಿರುಪತಿ ಸನ್ನಿಧಿಗೆ ಹೋದ ಭಕ್ತರು ಲಡ್ಡು ಪ್ರಸಾದ ಇಲ್ಲದೆ ವಾಪಸ್ ಬರುವುದೇ ಇಲ್ಲ. ಅಂಥ ಪುಣ್ಯ ಕ್ಷೇತ್ರದಲ್ಲಿ ಇವಾಗ ಲಡ್ಡು ಖರೀದಿ ಮಾಡುವವರೇ ಇಲ್ವಾ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಲಡ್ಡು ಅಪವಿತ್ರವಾಗಿರುವ ಬಗ್ಗೆ ಸುದ್ದಿ ಆಗಿದ್ದು ಭಕ್ತರು ಕೆರಳಿ ಕೆಂಡವಾಗಿದ್ದಾರೆ. ಒಂದು ವಲಯದ ಭಕ್ತರು ಆಘಾತಗೊಂಡಿದ್ರೆ ಇನ್ನೊಂದು ವಲಯದ ಭಕ್ತರು ಆಕ್ರೋಶಗೊಂಡಿದ್ದಾರೆ. ಇದನ್ನೆಲ್ಲ ಈಗ ಟಿಟಿಡಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಅದಕ್ಕಾಗಿಯೇ ದೇವಸ್ಥಾನ ಶುದ್ಧೀಕರಣ ಕಾರ್ಯ ಶುರುವಿಟ್ಟುಕೊಂಡಿದೆ. ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿ ಈಗ ದೇವಸ್ಥಾನವನ್ನ, ತಿರುಮಲನ ಸನ್ನಿಧಾನವನ್ನು ಸ್ವಚ್ಛತೆ ಮಾಡುವ ಕಾರ್ಯ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿರುವಂಥ ಕಂಬಿಗಳನ್ನು ಸ್ವಚ್ಛಗೊಳಿಸ್ತಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಇದು ಯಾವಾಗ ಇಂಥದ್ದೊಂದು ಅಪವಾದ ಶ್ರೀಪೀಠದ ಮೇಲೆ ಬಂತೋ ಆ ತಕ್ಷಣಕ್ಕೆ ಟಿಟಿಡಿ ಸಂಪೂರ್ಣವಾಗಿ ಎಲ್ಲ ಈ ಶ್ರೀಮಠದ ಪ್ರಾಂಗಣವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ತಿರುಮಲದ ಸನ್ನಿಧಾನದಲ್ಲಿ ಈಗಾಗಲೇ ಶುದ್ಧೀಕರಣ ಕೆಲಸ ಶುರುವಾಗಿದೆ. ದೇಗುಲದ ಗೋಡೆ, ಕಂಬಿಗಳನ್ನು ಸ್ವಚ್ಛಗೊಳಿಸಲಾಗಿದ್ದು 3 ದಿನ ಈ ಕಾರ್ಯ ನಡೆಯಲಿದೆ. ಈ ಅವಧಿಯಲ್ಲಿ ಭಕ್ತರಿಗೆ ದರ್ಶನ ನಿರ್ಬಂಧ ವಿಧಿಸುವ ಸಾಧ್ಯತೆಯೂ ಇದೆ. ಶುದ್ಧೀಕರಣದ ಕಾರ್ಯ ಆರಂಭ ಆಗಿದೆ. ನೀವು ನೋಡಿದ್ರಿ ಶುದ್ಧೀಕರಣ ಹೇಗೆ ನಡೀತಾ ಇದೆ ಅಂತ ಹೇಳಿ. ಇನ್ನು ಮುಂದಿನ ಹಂತದಲ್ಲಿ ದೇವಸ್ಥಾನದ ಒಳಗಡೆ ಶುದ್ಧೀಕರಣಕ್ಕಾಗಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ನಿರ್ಬಂಧಿಸಿ ಆ ಮೂಲಕ ಶುದ್ಧೀಕರಣ ಮಾಡುವ ತೀರ್ಮಾನಕ್ಕೆ ಟಿಟಿಡಿ ಬಂದಂಗೆ ಕಾಣಿಸ್ತಾ ಇದೆ. ಇನ್ನು ತಿರುಪತಿ ಲಡ್ಡುವಿನಲ್ಲಿ ಕಲಬೆರಕೆ ತುಪ್ಪ ಬಳಸಿರುವ ಬಗ್ಗೆ ಉಡುಪಿಯ ಪುತ್ತಿಗೆ ಶ್ರೀಗಳು ಕಳವಳ ವ್ಯಕ್ತಪಡಿಸಿದರು. ಇದು ಅಕ್ಷಮ್ಯ ಮತ್ತು ಅಪರಾಧ ಅಂತ ತೀರ್ಥರು ಹಿಂದೂ ಸಮಾಜಕ್ಕೆ ಘಾಸಿ ಮಾಡಲಾಗಿದೆ. ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು ಅಂದರು. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ತಿರುಪತಿಯ ಲಡ್ಡುವಿನ ಬಗ್ಗೆ, ಅಲ್ಲಿಯ ಪ್ರಸಾದದ ಬಗ್ಗೆ ಇಡೀ ಹಿಂದೂ ಸಮಾಜಕ್ಕೆ ವಿಶೇಷವಾದ ಗೌರವ, ಶ್ರದ್ಧೆಗಳು ಇರುವಾಗ ಇಂತಹ ಒಂದು ಹೇಯವಾದಂತಹ ಒಂದು ಪ್ರಕರಣವನ್ನು ಕೇಳಿ ತುಂಬ ಘಾಸಿಯಾಗಿದೆ, ತುಂಬ ಆಘಾತವಾಗಿದೆ. ಇದು ಕೇವಲ ಒಂದು ನಿದರ್ಶನ ಮಾತ್ರ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಟಿಟಿಡಿ ಮಾಧ್ಯಮ ನಿರ್ದೇಶಕಿ ಕವಿತಾ ರೆಡ್ಡಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಲಡ್ಡು ವಿವಾದದಲ್ಲಿ ರಾಜಕೀಯ ಬೆರೆಸಬಾರದು, ತಪ್ಪು ಮಾಡಿದವರಿಗೆ ದೇವರೇ ಶಿಕ್ಷೆ ಕೊಡ್ತಾರೆ, ಅಪಚಾರ ಬೆಸಗಿದವರಿಗೆ ತಿಮ್ಮಪ್ಪನೇ ಶಿಕ್ಷೆ ನೀಡುತ್ತಾನೆ ಅಂದರು.
ಲಡ್ಡು ವಿಷಯಕ್ಕೆ ಬಂದಾಗ ಇದೊಂದು ಸಿಂಪಲ್ ಇಶ್ಯೂ ಆ್ಯಕ್ಚುಲಿ, ಬಟ್ ಅದು ಈಗ 3 ದಿನದಿಂದ ಇಡೀ ಪ್ರಪಂಚದ ಪ್ರತಿಯೊಬ್ಬರು ಅದನ್ನೇ ಮಾತಾಡ್ತಿದ್ದಾರೆ. ನಾನು ದೇವರು ಒಂದಷ್ಟು ಸತಿ ನಾವೇನಾದರೂ ಒಂದು ತಪ್ಪುಗಳು ಮಾಡಿದರೆ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿ ಸ್ವಾಮಿ ಅಂತ ಕೇಳ್ಕೊಂಡು ಹೋಗೋರು ಬಹಳಷ್ಟು ಜನ ಇದೆ. ಸೊ ಅಂಥ ಒಂದು ಜಾಗದಲ್ಲಿ ತಪ್ಪು ನಡೆದಿದೆ ಅಂತ ನಾನು ಅಂದ್ಕೊಳ್ಳಲ್ಲ. ಬಟ್ ಬೈ ಚಾನ್ಸ್ ಅಂಥದ್ದೇನಾದರೂ ನಡೆದಿದ್ರೆ ಸ್ವಾಮಿ ಇದ್ದಾರೆ, 100% ಅವ್ರು ನೋಡ್ಕೋತಾರೆ. ಒಟ್ನಲ್ಲಿ ತಿಮ್ಮಪ್ಪನನ್ನೇ ನೆಚ್ಚಿಕೊಂಡ ಭಕ್ತರನ್ನ ಆ ತಿರುಪತಿ ತಿಮ್ಮಪ್ಪನೇ ಕಾಯಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇವಲ ಈಗ ನಡೀತಿರುವ ಶುದ್ಧೀಕರಣ ಮಾತ್ರವಲ್ಲ, ನನ್ನ ಕಲೀಗ ರಂಜಿತ್ ಚಿರಿಯಾರ್ ಕಳೆದ 2 ದಿನದಿಂದ ತಿರುಪತಿಯಲ್ಲೇ ಇದ್ದಾರೆ. ಅಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಬೆಳವಣಿಗೆಗಳನ್ನು ಕೂಡ, ಅಂದರೆ ಈ ಲಡ್ಡು ತಯಾರಿಕೆಯಲ್ಲಾದ ಪ್ರಮಾದ, ಅದಾದ ನಂತರದಲ್ಲಿ ಬರ್ತಿರುವ ಪ್ರತಿಕ್ರಿಯೆಗಳು, ಭಕ್ತರ ರಿಯಾಕ್ಷನ್, ಇವೆಲ್ಲವನ್ನ 2 ದಿನಗಳಿಂದ ತಿರುಪತಿಯಲ್ಲೇ ನಿಂತು ಕನ್ನಡದ ವೀಕ್ಷಕರಿಗೆ ಅದರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅವರು ವಿವರಿಸ್ತಾ ಇದ್ರು ಹೇಗೆ ದೇವಸ್ಥಾನದ ಪ್ರಾಂಗಣ ಹಾಗೆ ಗರ್ಭಗುಡಿ ಇದೆಲ್ಲದರ ಶುದ್ಧೀಕರಣ ಕಾರ್ಯಕ್ಕೆ ಮುಂದಾಗ್ತಾ ಇದೆ TTD ಅಂತ ಹೇಳಿ. ಕೇವಲ ಇಷ್ಟು ಮಾತ್ರವಲ್ಲ, ಇಡೀ ದೇವಸ್ಥಾನ ಹಾಗೆ ದೇವಸ್ಥಾನದ ಪಾವಿತ್ರ್ಯತೆಗೆ ಬಂದ ಆ ಧಕ್ಕೆ, ಆದ ಆ ಚ್ಯುತಿ, ಇದೆಲ್ಲವನ್ನ ಕೂಡ ಸರಿಪಡಿಸಲಿಕ್ಕೆ ಪವಿತ್ರೋತ್ಸವವನ್ನ ಮಾಡಬೇಕು ಅಂತ ಆಂಧ್ರ ಸರ್ಕಾರ ನಿರ್ಧಾರ ಮಾಡಿದೆ. ತಿರುಪತಿಯಲ್ಲಿ ಪವಿತ್ರೋತ್ಸವ ಕಾರ್ಯಕ್ರಮಕ್ಕೆ ತೀರ್ಮಾನವನ್ನ ಕೈಗೊಂಡಿದೆ ಅಲ್ಲಿನ ಸರ್ಕಾರ. ತಿಮ್ಮಪ್ಪನ ಪವಿತ್ರೋತ್ಸವಕ್ಕೆ ಚಂದ್ರಬಾಬು ನಾಯ್ಡು ಸರ್ಕಾರ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದೆ. ದೇಗುಲದ ಶುದ್ಧೀಕರಣ ಕಾರ್ಯ ಈಗ ಮಾಡ್ತಿರೋ ರುಟೀನ್ ಪ್ರಾಸೆಸ್ ಅಲ್ಲ, ಬದಲಾಗಿ ವೇದಶಾಸ್ತ್ರ ಪರಿಣಿತರನ್ನ ಸಂಪರ್ಕ ಮಾಡಿ ಅವರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ, ಪುರಾಣಗಳಲ್ಲಿ ಇದ್ರ ಬಗ್ಗೆ ಏನು ಉಲ್ಲೇಖ ಇದೆ, ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸಿದ್ರೆ ಈಗ ಆಗಿರುವ ಪ್ರಮಾದದಿಂದ ಸ್ವಲ್ಪ ಮಟ್ಟಿಗಾದರೂ ಪ್ರಾಯಶ್ಚಿತ್ತ ಆಗಬಹುದು ಅನ್ನೋದ್ರ ಬಗ್ಗೆ ಕೂಲಂಕುಷವಾದ ಚರ್ಚೆಯನ್ನು ನಡೆಸಿ ಈ ನಿರ್ಧಾರಕ್ಕೆ ಬರಲಾಗಿದೆ. ಹಾಗೆ ಶಾಸ್ತ್ರ ಪರಿಣಿತರು ಕೊಟ್ಟ ಆ ಒಂದು ಸಲಹೆಯ ಆಧಾರದ ಮೇಲೆ ದೇಗುಲದ ಶುದ್ಧೀಕರಣಕ್ಕಾಗಿ ಕುಂಭಾಭಿಷೇಕವನ್ನ ಮಾಡುವ ನಿರ್ಧಾರವನ್ನ ಆಂಧ್ರ ಸರ್ಕಾರ ತೆಗೆದುಕೊಂಡಿದೆ. ಲಡ್ಡು ಶುದ್ಧೀಕರಣದ ಜೊತೆಗೆ ಪವಿತ್ರೋತ್ಸವ ಕಾರ್ಯಕ್ರಮವನ್ನ ಕೂಡ ಅತಿ ಶೀಘ್ರದಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಮಾಡೋಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಆಧ್ಯಾತ್ಮಿಕ ಚಿಂತಕರು, ವೇದಶಾಸ್ತ್ರ ವಿದ್ವಾಂಸರ ಜೊತೆಯಲ್ಲಿ ಇದೇ ಕುರಿತಾಗಿ ಸುದೀರ್ಘವಾದ ಚರ್ಚೆಯನ್ನ ನಡೆಸಿದ್ದಾರೆ ಆಂಧ್ರ ಸರ್ಕಾರದ ಪ್ರತಿನಿಧಿಗಳು. ದೇಶದಾದ್ಯಂತ ಕೇವಲ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ವಿದ್ವಾಂಸರು ಮಾತ್ರವಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ, ದೇಶದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಪೀಠಾಧಿಪತಿಗಳ ಜೊತೆಯಲ್ಲೂ ಕೂಡ ಆಂಧ್ರ ಮುಖ್ಯಮಂತ್ರಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಪ್ರಮುಖವಾಗಿ ಇಚ್ಛಾಶಕ್ತಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಾದ ಪ್ರಮಾದ, ಆ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟಿತ್ತಾ, ಅಥವಾ ಬೇಕಂತಲೇ ಆ ಸರ್ಕಾರದ ಅವಧಿಯಲ್ಲಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇಂಥದ್ದೊಂದು ಅಚಾತುರ್ಯ ನಡೆದು ಹೋಯ್ತಾ? ಈ ರೀತಿಯ ಅನೇಕ ಚರ್ಚೆಗಳು ನಡೀತಾ ಇದೆ. ಸರ್ಕಾರ TTDಯ ಜವಾಬ್ದಾರಿ, TTD ಅವರೇ ಇದನ್ನ ಸರಿಪಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕೈಕಟ್ಟಿ ಕೂರುವ ಅವಕಾಶಗಳಿತ್ತು, ಪ್ರಶ್ನೆ ಮಾಡ್ತಿದ್ರು, ಆ ಚರ್ಚೆ ಬೇರೆ. ಆದರೆ ಸರ್ಕಾರ TTDಗೊಂದು ನಿರ್ದೇಶನ ಕೊಟ್ಟು, ನೋಡಿ ಹೀಗೆ ತಿಮ್ಮಪ್ಪನ ಭಕ್ತರಿಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ, ಇದಕ್ಕೆ ಬೇಕಾದ ಪರ್ಯಾಯ ಅಥವಾ ಪ್ರಾಯಶ್ಚಿತ್ತವಾದ ಕಾರ್ಯವನ್ನು ನೀವು ಮಾಡಿ ಅಂತ ಹೇಳಿ ಸರ್ಕಾರ ನಿರ್ದೇಶನ ಕೊಟ್ಟು ಸುಮ್ಮನಾಗಬಹುದಾಗಿತ್ತು. ಆದರೆ ಚಂದ್ರಬಾಬು ನಾಯ್ಡು ಅವರ ನೇತೃತ್ವದ ಸರ್ಕಾರ ಇದನ್ನ ಖುದ್ದು ಮುಂದೆ ನಿಂತು ಸರ್ಕಾರವೇ ಈ ತಿಮ್ಮಪ್ಪನ ಸನ್ನಿಧಿಯಲ್ಲಾಗಿರುವ ಪ್ರಮಾದಕ್ಕೆ ಪ್ರಾಯಶ್ಚಿತ್ತ ಏನು ಅನ್ನೋದರ ಚಿಂತನೆಯನ್ನು ನಡೆಸಿ ಸರ್ಕಾರ ಕೂಡ ಇದರಲ್ಲಿ ಸಹಭಾಗಿತ್ವವನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಶುದ್ಧೀಕರಣ ಮಾಡಬೇಕು ಅನ್ನೋದರ ಚಿಂತನೆಯನ್ನು ಮಾಡ್ತಾ ಇದೆ. ಹೀಗಾಗೇನೆ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಭಾಗದಲ್ಲಿರ್ತಕ್ಕಂಥ ವಿದ್ವಾಂಸರನ್ನು ಸಂಪರ್ಕಿಸಿ, ಸರ್ಕಾರದ ಪ್ರತಿನಿಧಿಗಳನ್ನೇ ಸಂಪರ್ಕಿಸಿ, ಅವರಿಂದ ಮಾಹಿತಿಗಳನ್ನು, ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅದರ ಆಧಾರದ ಮೇಲೆ ಈ ಕುಂಭಾಭಿಷೇಕವನ್ನು ಒಳಗೊಂಡ ಪವಿತ್ರೋತ್ಸವವನ್ನು ನಡೆಸುವ ನಿರ್ಧಾರವನ್ನು ಮಾಡಿದೆ. ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ 14ರ ನಂತರದಲ್ಲಿ ಪವಿತ್ರೋತ್ಸವ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ. ಯಾವಾಗ ನಡೆಯುತ್ತೆ, ಯಾವ ರೀತಿಯಾಗಿ ನಡೆಯುತ್ತೆ, ಇದರ ಚಿಂತನೆ ನಡೀತಾ ಇದೆ. ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದಂತೆ ರಿಪಬ್ಲಿಕ್ ಕನ್ನಡದ ಮೂಲಕ ನಮ್ಮ ವೀಕ್ಷಕರಿಗೆ ಅದರ